ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾನು ತೊಗೊಂಡಿರುವಂತಹ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿನ ತೋರಿಸ್ತಾ ಇದ್ದೀನಿ. ನಮಗೆ ನೋಡಿ, ಇದು ಹಿಪ್ ಬೆಲ್ಟು, ಸೊಂಟದ ಪಟ್ಟಿ. ಇದು 8 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ನಾನು ಯಾವುದೋ ಒಂದು ಜಾತ್ರೆಯಲ್ಲೇ ಇದನ್ನು ತೊಗೊಂಡಿದ್ದು. ಇದಕ್ಕೆ 100 ರುಪೀಸ್ ಏನೋ ನಾನು ಅವಾಗ ಕೊಟ್ಟಿದ್ದೆ. ಹಾಗೆ ಇದ್ರ ಜೊತೆಗೆ ನೋಡಿ ಬ್ಯಾಂಗಲ್. ಈ ಬ್ಯಾಂಗಲ್ ತುಂಬ ಚೆನ್ನಾಗಿದೆ ನೋಡಿ. ಇದು 120 ರುಪೀಸಿಗೆ 4 ಬಳೆ ಮುತ್ತಿಂದು. ಇದು ತುಂಬ ಚೆನ್ನಾಗಿದೆ. ಇವಾಗ ತೊಗೊಂಡಿದ್ದು 1 ವರ್ಷ ಆಯಿತು. ನಾನು ಯೂಸ್ ಮಾಡಿರ್ಬೇಕಾದ್ರೆ ಡೈಲಿ ಯೂಸ್ ಮಾಡ್ಕೊಳ್ತಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಸ್ಟೋನ್ ಎಲ್ಲ ಇಲ್ಲಿ ಹೋಗಿದೆ, ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲ ಇಲ್ಲಿ. ಸೊ ಅದೆಲ್ಲ ಮುರಿದು ಆ ಥರ ಎಲ್ಲ ಆಗೋಗಿದೆ. ಸೊ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಓಕೆ, ಕೆಲವೊಂದು ಇದರದ್ದು 4 ಇತ್ತು. ಮನೆ ಶಿಫ್ಟ್ ಮಾಡಬೇಕಾದ್ರೆ ಇನ್ನೊಂದು 3 ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಡುತ್ತೆ, ಸಿಗಲಿಲ್ಲ ನನಗೆ ಹೊರಗಿದೆ. ಬಟ್ ಇದು ಚೆನ್ನಾಗಿದೆ. ಆ್ಯಂಡ್ ಕೆಲವೊಂದು ಆನ್ಲೈನಲ್ಲಿ ತರಿಸಿದ್ದು, ಕೆಲವೊಂದು ಜಾತ್ರೆಗಳಲ್ಲೇ ತರಿಸಿದ್ದು. ಇದು ನೋಡಿ ನಾನು ತೋರಿಸ್ತೀನಿ. ಇದು ಕ್ರಿಸ್ಟಲ್ ಸರ. ಈಗ ಇದು ಟ್ರೆಂಡಿ ಆಗ್ತಾ ಇದೆ. ಸೊ ಇದಕ್ಕೆ ನಾವು ಈಗ ನೋಡ್ತಾ ಇದ್ದೀರಾ, ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಇದಕ್ಕೇ ಏನು ಮಾಡ್ತಾ ಇದ್ದಾರೆ ಇವಾಗ, ಗೋಲ್ಡನ್ನ, ಲೈಟ್ ವೆಯ್ಟ್ ಗೋಲ್ಡ್ ಮಣಿಗಳನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಅಲ್ವಾ, ನೀವು ನೋಡಿದ್ದೀರಾ. ಇದಕ್ಕೆ ನಾವೇನು ಮಾಡ್ಬೋದು ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಇದು ಆ್ಯಕ್ಚುಲಿ ಯಾವುದೋ ಜ್ಯುವೆಲ್ಲರಿ ಅಂಗಡಿನಲ್ಲೇ ತೊಗೊಂಡಿದ್ದು. ಬಟ್ ಅವರು ತುಂಬ ಕಾಸ್ಟ್ಲಿ ತೊಗೊಂಡ್ರು, 400 ರುಪೀಸ್ ಏನೋ ಕೊಟ್ಟೆ. ಬಟ್ ಇದಕ್ಕೆ ಅಷ್ಟೆಲ್ಲ ಇಲ್ಲ. ನೀವು ಆನ್ಲೈನಲ್ಲಿ ತರಿಸಿದ್ರೆ ಮೀಶೋದಲ್ಲಿ ಇದಕ್ಕೆ 120, 150 ಹೀಗೆಲ್ಲ ಇದೆ. ಅದು ಕೊಂಬೋ ಆಫರಲ್ಲಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತೊಗೊಳ್ಳೋದಾದರೆ ಅದನ್ನು ತೊಗೊಳ್ಬೋದು. ಇನ್ನು ನೋಡಿ, ಇದಕ್ಕೇನೆ ಆ್ಯಕ್ಚುಲಿ ಇದಕ್ಕೆ ಗೋಲ್ಡ್ ನಿಮ್ದು ಯಾವುದಾದ್ರೂ ಪೆಂಡೆಂಟ್ ಇದ್ದರೆ, ಈಗ ಹುಕ್ ಟೈಪ್ ಬರುತ್ತಲ್ಲ, ಸೊ ಅದನ್ನು ನೀವಿಲ್ಲಿ ಮಧ್ಯಕ್ಕೆ ಹಾಕ್ಕೊಳ್ಬೋದು. ಆ ಥರನೂ ಕೂಡ ಇವಾಗ ಫೆಸಿಲಿಟಿ ಇದೆ. ಆ್ಯಂಡ್ ಇದು ಖಂಡಿತ ನಾನು ಹೊರಗಡೆ ತೊಗೊಂಡಿದ್ದು ಸ್ವಲ್ಪ ಕಾಸ್ಟ್ಲಿ ಆಯಿತು. ನೀವು ಇದನ್ನು ಮೀಶೋದಲ್ಲಿ ತರಿಸ್ಕೊಂಡ್ರೆ ಖಂಡಿತ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಲಕ್ಷ್ಮೀ ಸರ. ಇದು ನೋಡಿ, ಸೊ ಹೇಗಿದೆ ಲಕ್ಷ್ಮಿದು. ಇದು ನಾನು ಯಾವುದೋ ಒಂದು ಉತ್ಸವದಲ್ಲಿ ತೊಗೊಂಡಿದ್ದು. ಇದನ್ನು ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಟ್ರೆಡಿಷ್ನಲಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ಇದನ್ನು ಕೂಡ ಖಂಡಿತ ನೀವು ತೊಗೊಳ್ಬೋದು. ಇದಕ್ಕೆ ಇಯರಿಂಗ್ಸ್ ಸೆಟ್ ಇರಲಿಲ್ಲ, ಹಾಗಾಗಿ ನಾನೇನು ಮಾಡಿದೆ, ಸರ ಒಂದೇ ತೊಗೊಂಡೆ. ನಾವು ಅದಕ್ಕೆ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ನಂದು ಬೇರೆದು ಒಂದು ಸರ ಇದೆ, ಅದು ಕೂಡ ಸ್ವಲ್ಪ ದೇವ್ರದ್ದೇ, ಲಕ್ಷ್ಮಿದೇ ಬರುತ್ತೆ. ಹಾಗಾಗಿ ನಾನು ಆ ಇಯರಿಂಗ್ಸ್ನ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಅದು ಲಾಂಗ್ ಚೈನು. ಇದು ಚೋಕರ್ ಆಗಿರೋದ್ರಿಂದ ಇದಕ್ಕೂ ಅದು ಆಗತ್ತೆ ಅಂತ ಹೇಳಿ ನೋಡಿ ನಂಗೆ ಇಷ್ಟಪಟ್ಟು ತೊಗೊಂಡಿದ್ದು. ಬಟ್ ಆನ್ಲೈನಲ್ಲಿ ಇದು ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ನೀವು ಉತ್ಸವ ಅಥವಾ ನಿಮ್ಮೂರಿನ ಉತ್ಸವನೋ ಅಥವಾ ಜಾತ್ರೆನೋ ಯಾವುದಾದ್ರೂ ಆದರೆ ಖಂಡಿತ ಕೆಲವೊಂದು ಐಟಮ್ಸು ಕಡಿಮೆ ಇರುತ್ತೆ. ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಆನ್ಲೈನಲ್ಲಿ ಇದು ಕಾಸ್ಟ್ಲಿ ಇರುತ್ತೆ, ಬಟ್ ನೀವು ಅಂಗಡಿಗೆ ಹೋಗಿ ನೋಡಿದಾಗ ಆ ಜಾತ್ರೆಗಳಲ್ಲೆಲ್ಲ ಖಂಡಿತ ಕಡಿಮೆ ಇರುತ್ತೆ. ಸೊ ಇದೊಂದು ಇದೆ. ಇದಕ್ಕೆ ನಾನು 100 ರುಪೀಸೇ ಕೊಟ್ಟಿದ್ದು ನೋಡಿ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ, ಲಾಂಗ್ ನೆಕ್ಲೆಸ್ ಇದು. ಸೊ ನೋಡಿ, ಈ ಥರ ಇದೆ. ಇದೂ ಕೂಡ ಚೆನ್ನಾಗಿದೆ. ಇದು ನನ್ನ ಫ್ರೆಂಡ್ ಹತ್ರ ತೊಗೊಂಡಿದ್ದು. ಅವಳು ಅದನ್ನು ಸೇಲ್ ಮಾಡ್ತಿದ್ಲು ಆ್ಯಂಡ್ ಹಾಕ್ಕೊಂಡಿದ್ಲು ಕೂಡ. ಅವಳನ್ನ ಸ್ಟೇಟಸಿಗೆ ಹಾಕಿತ್ತು. ಸೊ ದಟ್ ನಾನು ಅದನ್ನು ತೊಗೊಂಡೆ. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ತೋರಿಸ್ತೀನಿ ನಾನು ಇವಾಗ. ನೋಡಿ ಹೀಗೆ ಬರುತ್ತೆ, ಈ ಥರ ಇದೆ. ಓಕೆ, ಕೆಳಗಡೆ ಪರ್ಲ್ ಇದೆ, ಈ ಥರ ಲುಕ್ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸಖತ್ ಇಷ್ಟ ಆಗಿ ನಾನು ತೊಗೊಂಡಿದ್ದು. ಇದು ಓನ್ಲಿ 600 ರುಪೀಸ್ ಅಷ್ಟೇ ಕೊಟ್ಟಿದ್ದು ನಾನು. ನೋಡಿ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯಿತು. ನಾನು ನಿಮ್ಗೆ ಹೇಳಿದ್ನಲ್ಲ ಇವಾಗ ನೋಡಿ, ಈ ಚೋಕರ್ ಕೂಡ ಇದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ ನೋಡಿ ಇಲ್ಲಿದೆ. ನೋಡಿ, ಇದಕ್ಕೆ ಬೇಕಾಗಿರೋಂಥ ಇಯರಿಂಗ್ಸು ಇಲ್ಲಿದೆ, ನೋಡ್ತಾ ಇರ್ಬೋದು ನೀವು. ಅದು ಕೂಡ ಮ್ಯಾಚ್ ಆಗತ್ತೆ ಇದಕ್ಕೆ. ಸೊ ಏನು, ನನ್ನ ಮಗ ಇಲ್ಲೇ ಕೂತಿದ್ದಾನೆ. ಅವನು ಕೂಡ ವಿಡಿಯೋ ಮಾಡಬೇಕು ಹ್ಞೂ ಅಂತ ಹೇಳ್ತಾನೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗತ್ತೆ. ನೋಡಿ ಇವಾಗ ತೋರಿಸ್ತೇನೆ ನಿಮಗೆ. ಎಸ್, ಓಕೆ, ನೋಡ್ತಾ ಇದ್ದೆ, ಕಾಣಿಸ್ತಾ ಇದೆ. ಸೊ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇದಾಯಿತು. ನೆಕ್ಸ್ಟ್ ಒನ್ ಈಸ್ ಇನ್ನೊಂದು ನಾನು ಜ್ಯುವೆಲ್ಲರಿ ಅಂಗಡಿನಲ್ಲಿ ತೊಗೊಂಡಿದ್ದು. ಗ್ಯಾರಂಟಿ ಅಂತ ಬರುತ್ತಲ್ವ, ಅದರಲ್ಲಿ ತೊಗೊಂಡಿರೋದು. ಈ ಥರ ಇದೆ.
ಹೀಗೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಫಂಕ್ಷನ್ ವೇರ್. ಇದು ಸಖತ್ತಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದು ಪುಟಾಣಿ ಇಯರಿಂಗ್ಸ್ ಇದ್ರದ್ದು, ತುಂಬ ಚೆನ್ನಾಗಿದೆ. ಆ್ಯಂಡ್ ನವಿಲ್ ಡಿಸೈನು. ಸೊ ಆಲ್ಮೋಸ್ಟ್ ನನ್ನ ಹತ್ರ ತುಂಬ ನವಿಲಿಂದ ಇದೆ. ಸೊ ನೋಡಿ, ಈ ಥರ ಬರುತ್ತೆ ಇಯರಿಂಗ್ಸ್. ಸೊ ಕಾಣಿಸ್ತಾ ಇದೆಯಾ? ಹಿಂದ್ಗಡೆ ಅಂಡೆ ಇದೆ ನೋಡಿ, ಗೋಲ್ಡ್ ಥರನೇ ಅನಿಸುತ್ತೆ ಇದು. ಸೊ ನೋಡಿ, ಅದಕ್ಕೋಸ್ಕರ ನಾನು ಈ ಥರ ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗ್ಬೋದು. ಇದಕ್ಕೆ ನಾನು 650 ಹಂಗೆ ಕೊಟ್ಟಿದ್ದೀನಿ. ತೊಗೊಂಡು ಈಗಾಗಲೇ 8 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿದೆ ನೋಡಿ, ಒಂಚೂರು ಕಲರ್ ಹೋಗಿಲ್ಲ ಅದರದ್ದು. ಬಟ್ ವೇರ್ ಮಾಡಿದ್ದು ಮಾತ್ರ ನಾನು ಒಂದು 2-3 ಟೈಮ್ಸ್ ಮಾಡಿದ್ದೀನಿ. ಬಟ್ ಹಾಗೆ ಅದನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ದೆ ನಾನು. ಹೇಗೆ ಅಂತ ಅಂದರೆ ನೋಡಿ, ನಿಮಗೆ ಅದನ್ನು ಒಂದು ಜ್ಯುವೆಲ್ಲರಿ ಬಾಕ್ಸ್ ಬರುತ್ತಲ್ಲ, ಸೊ ಅದರೊಳಗೆ ಈ ಥರ ಹತ್ತಿ ಹಾಕಿ ನೀವು ಯಾವಾಗಲೂ ಅದನ್ನು ಸ್ಟೋರ್ ಮಾಡಿ ಇಡಬೇಕು ನೋಡಿ. ಈ ಥರ ಹಾಕಿ ನೀಟಾಗಿ ಸೊ ಇಟ್ಟರೆ ಖಂಡಿತ ಅದು ತುಂಬ ದಿವಸಗಳ ಕಾಲ, ವರ್ಷಗಳ ಕಾಲನೇ ಬರುತ್ತೆ. ಯಾಕಂದರೆ ನಾನು ನೋಡಿ ತೊಗೊಂಡು ಹೇಳ್ತಿದ್ದೀನಲ್ಲ, 8 ವರ್ಷ ಆಯಿತು ಇದನ್ನು ತೊಗೊಂಡು. ಸೊ ಇನ್ನೂ ಕೂಡ ಅದು ಹಾಗೇ ಇದೆ. ಕಾಣಿಸ್ತಾ ಇದೆಯಲ್ವಾ ನೋಡಿ. ಹತ್ತಿ ನೀವು ಮೇಕಪ್ ಕಿಟ್ ತೊಗೊಳ್ತಾರ, ಮೇಕಪ್ ವರ್ಷಕ್ಕೆ ಅಂತ ತೊಗೊಳ್ತಾ ನೋಡಿ, ವೈಪ್ಸು. ಸೊ ಹತ್ತಿದು. ಸೊ ಅದನ್ನು ನಾನು ಅದಕ್ಕೆ ಸ್ಟೋರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನು ಜ್ಯುವೆಲ್ಲರಿ ಬಾಕ್ಸಲ್ಲಿ ಅದನ್ನು ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನನಗೆ ತುಂಬ ಇಷ್ಟವಾಗಿರೋಂತಹ ಜ್ಯುವೆಲ್ಲರಿ. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ, ಇಯರಿಂಗ್ಸ್ ತೋರಿಸ್ತೀನಿ ನೆಕ್ಸ್ಟು. ಇಯರಿಂಗ್ಸು ಇದು ಆಕ್ಸಿಡೈಸ್ಡ್ ಜ್ಯುವೆಲ್ಲರಿದು. ಬಟ್ ಅದೇ ನನ್ನೊಂದು ನೆಕ್ಲೆಸ್ ಇದೆ, ಬಟ್ ಅದು ಮಿಸ್ಪ್ಲೇಸ್ ಆಗಿದೆ. ನೆಕ್ಸ್ಟ್ ಏನಾದರೂ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅದನ್ನ. ಅದಕ್ಕೆ ಇದು ಸೆಟ್ ಆಗುತ್ತೆ. ಆ್ಯಕ್ಚುಲಿ ನಾನು ಸರ ತೊಗೊಂಡಿದ್ದೆ, ಅದು ಆನ್ಲೈನಲ್ಲೇ ತೊಗೊಂಡಿದ್ದೆ, ಮೀಶೋದಲ್ಲೇ ತೊಗೊಂಡಿದ್ದು. ಅದು ಓಕೆ ಚೆನ್ನಾಗಿದೆ, ಬಟ್ ಅದಕ್ಕೆ ಇಯರಿಂಗ್ಸ್ ಬಂದಿರಲಿಲ್ಲ. ನಾನು ಅದಕ್ಕೆ ಮ್ಯಾಚ್ ಮಾಡಿ ಸುಮಾರಷ್ಟು ಇಯರಿಂಗ್ಸ್ ತೊಗೊಂಡಿದ್ದೀನಿ, ಬೇರೆದಕ್ಕೂ ಆಗುತ್ತೆ ಅಂತ ಹೇಳಿ. ಇದೊಂದು ಆಗುತ್ತೆ, ಇದೊಂದು ಜುಮ್ಕಿ. ಇದು ಗಣಪತಿ ಹಬ್ಬದಲ್ಲಿ ಇಯರಿಂಗ್ಸ್ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ರು. ಸೊ ಅಲ್ಲಿ ತೊಗೊಂಡಿದ್ದು 50 ರೂಪೀಸ್ ಕೊಟ್ಟಿದ್ದು ನಾನು. ಚೆನ್ನಾಗಿದೆ ಇದೂ. ಹಾಗೆ ಅದರ ಜೊತೆಗೆ ಇನ್ನೊಂದು ಇಯರಿಂಗ್ಸ್, ಇದು ಕೂಡ ಇದು ಈಗ ನೀವು ನೋಡಿದ್ದೀರಾ ಇದನ್ನೆಲ್ಲ. ಸೊ ಇದು ನನಗೆ ಇಷ್ಟವಾಗಿರುವಂಥದ್ದೇ. ಇದು ಅಷ್ಟೇ, ಇದು 30 ರೂಪೀಸ್ ಏನೋ ಜಾತ್ರೆಯಲ್ಲೇ ಕೊಟ್ಟು ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ. ಸೊ ನೋಡಿ, ಇದು ಕೂಡ ಒಂದು ಕಾಣಿಸ್ತಾ ಇದೆ ನಿಮಗೆ. ಲೈಕ್ ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ ಇಯರಿಂಗ್ಸು. ಇದು ಕೂಡ ಜಾತ್ರೆನಲ್ಲೇ ತೊಗೊಂಡಿದ್ದು ಫ್ರೆಂಡ್ಸ್. ಆದಷ್ಟು ಇದು ನೋಡಿ, ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರೋದಂಥದ್ದು. ತೊಗೊಂಡಾಗಲೇ 8 ಇಯರ್ಸ್ ಆಯಿತು. ಇದನ್ನು ಹಾಗೆ ನಾನು ನೀಟಾಗಿ ಸ್ಟೋರ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಪರ್ಲ್ದು ಯಾವುದಾದ್ರು ಜ್ಯುವೆಲ್ಲರಿ ಹಾಕೊಂಡಾಗ ಇಟ್ ಲುಕ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗಲೇ ಇದು ಎಷ್ಟು 120-115 ಏನೋ ಕೊಟ್ಟಿದ್ದು. ಚೆನ್ನಾಗಿದೆ ಇದನ್ನು ಕೂಡ, ಚೆನ್ನಾಗಿ ಕಾಣಿಸುತ್ತೆ ಇದನ್ನು. ಹಾಗೆ ಇದು ನೋಡಿ, ಇದು ನನ್ನ ಬೈತಲೆ ಕೊಟ್ಟು, ಇದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಾಗೆ ಮಾಟಿನೂ ಅಷ್ಟೇ ನೋಡಿ, ಮಾಟಿನೂ ಅಷ್ಟೇ ತೊಗೊಂಡಾಗಲೇ ಇದೊಂದು 7 ಇಯರ್ಸ್ ಆಯಿತು ಈ ಮಾಟಿಗೆ ನೋಡಿ. ಇದು ಕೂಡ ಪಾಲ್ ಇದೆ, ಇದರಲ್ಲೂ ಕೂಡ ಮುತ್ತಿದೆ. ಮುತ್ತಿನ ನೀವು ಯಾವುದೇ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಯಾವುದು ಗೋಲ್ಡ್ ಜ್ಯುವೆಲ್ಲರಿ ಹಾಕೊಂಡಾಗ ಕೂಡ ಇದಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ 100 ರೂಪೀಸ್ ಏನು ಅಷ್ಟು ನಾನು ಅಂಗಡಿನಲ್ಲೇ ಕೊಟ್ಟು ತೊಗೊಂಡಿದ್ದು. ಆ್ಯಂಡ್ ಗ್ಯಾರಂಟಿ ಅಂತ ಹೇಳಿ ಕೊಟ್ಟಿರೋದವರು. ಆದರೆ ಅದೇ ನಾನು ಸ್ಟೋರ್ ನಾವು ಹೇಗೆ ಮಾಡಬೇಕಂತ ತೋರಿಸ್ಕೊಟ್ಟಿದ್ನಲ್ವ, ಸೊ ಇದೇ ಥರ ಇದ್ರ ಜೊತೆಗೇ ನೀವು ಹಾಕಿ ಇಟ್ಟರೆ ಹತ್ತಿ ಒಳಗೆ ತುಂಬ ಚೆನ್ನಾಗಿದೆ. ಬಟ್ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ನೀವು ಒಂದಕ್ಕೊಂದು ಇದ್ರ ಜೊತೆಗೆ ಸೇರಿಸೇ ಇಡಬೇಡಿ. ಬೇರೆ ಡಬ್ಬದಲ್ಲಿ ಅವ್ರು ಕೊಟ್ಟಿರ್ತಾರಲ್ಲ, ಅದೇ ಡಬ್ಬಕ್ಕೆ ನೀವು ಹತ್ತಿಯನ್ನು ಹಾಕಿಡಿ. ತುಂಬ ವರ್ಷಗಳ ಕಾಲ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ಸು. ಸೊ ನನಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಖಂಡಿತ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೂ ಕೂಡ